ಹಲೋ, ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಏನು ಸಮಾಚಾರ, ಏನು ಮಾಡ್ತಾಯಿದ್ದಾರೆ ಎಲ್ಲರೂ? ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಹಾಗೆ ವಾಕ್ ಬಂದಿದ್ದೆ. ನೋಡಿ, ಇಲ್ಲಿ ಗಾರ್ಡನ್ ಇದೆ ಹಿಂದ್ಗಡೆ. ಇಲ್ಲಿ ಗಾರ್ಡನ್ಗೆ ಬಂದಿದ್ದೆ ವಾಕ್. ಸ್ವಲ್ಪ ವಾಕ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದೆ. ವಾಕ್ ಮಾಡಿಬಿಟ್ಟು, ಯಾಕೆಂದರೆ ಬೆಂಗಳೂರು ಸಿಟಿ ಅಲ್ವಾ, ಸಿಟೀಲಿ ಸ್ವಲ್ಪ ವಾಕ್ ಎಲ್ಲ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ವಾಕ್ ಮಾಡಿಲ್ಲ ಏನೂ ಇಲ್ಲ ಅಂದರೆ ಹೇಗೆ? ಅದಕ್ಕೆ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ವಾಕ್ ಮಾಡ್ತಾ ಇರೋದು. ಯಾಕಂದರೆ ಮನೇಲಿ ನೆಟ್ವರ್ಕ್ ಬರಲ್ಲ ಅಂದರೆ ಮತ್ತು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ವೀಡಿಯೋಸು. ಅದಕ್ಕಾಗದಂತೂ ವಾಕ್ ಬರಲೇಬೇಕು ಆಚೆ, ಇಲ್ಲಾಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ವಾಕಿಂಗ್ ನಡೀತಾ ಇದೆ, ಡೈಲಿ ನಡೀತಾ ಇರುತ್ತೆ. ನೀವು ವಿಡಿಯೋ ನೋಡ್ತಾಯಿರಿ. ಏನಂತೀರಿ? ಇನ್ನೇನು ಸಮಾಚಾರ ಗಾಯ್ಸ್? ಫ್ರೆಶ್ ಅಪ್ ಆಗಿಬಿಟ್ಟು ಸಿಗೋಣ. ಮುಂದೆ ಏನಾಗುತ್ತೆ, ಇವತ್ತಿನ ದಿವಸ ಹೇಗಿರುತ್ತೆ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ, ಜೊತೇಲಿರಿ. ಹಾಲು ಬೇಕಂತೆ, ಮನೆಯಲ್ಲಿ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ರೋಡೆಲ್ಲ ಖಾಲಿ ನೋಡಿ, ಹೋಗ್ತಾ ಇದ್ದೀನಿ ನಾನು ನಡ್ಕೊಂಡು. ಪೀಸ್ ಇದೆ, ಟೆನ್ಷನ್ ಇಲ್ಲ. ಈ ಕಡೆ ನೋಡಿ, ಬೆಂಗಳೂರಲ್ಲಿಯೂ ಸ್ವಲ್ಪ ಇರುತ್ತೆ ಈ ಥರ ನೋಡಿ. ಎಲ್ಲ ಕಡೆ ಸ್ವಲ್ಪ ಅಲ್ಲಿ ಇಲ್ಲಿ ಕಸ ಬಿಸಾಡೋದು ಇದ್ದೇ ಇರುತ್ತೆ. ಅದಕ್ಕೆ ನಾನು ಮಿಲ್ಕ್ ತೊಗೊಂಡೆ ನೋಡಿ. ಇದ್ಯಾವುದು ನಂದಿನಿ ಸ್ಪೆಷಲ್ ಹಾಲು. ಇಲ್ಲೆಲ್ಲ ಇದೇ ರೀತಿ ಪಾಕೆಟ್ ಹಾಲು ಸಿಗೋದು ನೋಡಿ. ನಂದಿನಿ ಸ್ಪೆಷಲ್ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋದಾರಿ ಈ ಕಡೆ ಇದೆ ನಮ್ಮದು. ಇವಾಗ ಹೇಗೆ ಬಂದಿದ್ನಲ್ಲ ಅದೇ ರೀತಿ ಹೋಗಬೇಕು. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು, ಇವತ್ತು ಸಾಟರ್ಡೆ ಅಲ್ವಾ, ಅವ್ರಿಗೆ ನಮ್ಮ ಸಿಸ್ಟರ್ಗೆ ಹಾಲಿಡೇ ಇವತ್ತು ನಾಳೆ. ಈ ಮನೇಲಿ ಶೂಟಿಂಗ್ ನಡೆಯುತ್ತೆ, ಧಾರಾವಾಹಿಗಳು ಅದು ಇದು ನೋಡಿ. ಶೂಟಿಂಗ್ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ನಾನು ಮನೆಗೆ ಬಂದೆ ಹಾಲು ತೊಗೊಂಡು ನೋಡಿ. ಇದು ಓನರ್ ಅವ್ರ ಕಾರ್ಗಳು ಅಲ್ಲೊಂದು ನಿಂತಿದೆ. ನಮ್ಮ ಸಿಸ್ಟರ್ ಬೈಕು ಇದೇನಾ? ಅಡುಗೆ ಮಾಡ್ತಾ ಇದ್ದಾರೆ ಗೈಸ್. ನಮ್ಮ ಸಿಸ್ಟರ್. ಹಾಯ್ ಗೈಸ್. ಹಾಯ್. ನಾನು ನಮ್ಮ ಸಿಸ್ಟರ್ ಶಿವನ ಭಕ್ತರು ನಾವಿಬ್ರು. ಸೊ ಶಿವನ ಆರಾಧನೆ. ನಮ್ಮ ಸಿಸ್ಟರ್ ಅವ್ರ ಕಾಲೇಜಿಗೆ ಹೋಗ್ತಾ ಇದ್ದೀವಿ. SVS ಯೂನಿವರ್ಸಿಟಿ ಅಂತ, ಒಳ್ಳೆ ಯೂನಿವರ್ಸಿಟಿ ರೀ. ನೋಡಿ ಯಾವ ರೀತಿ ಇದೆ ಅಂತ. ಗಿಡ ಮರಗಳು, ಒಳ್ಳೆ ದಾರಿ. ಅಲ್ಲಿ ನೋಡಿ, ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಇಲ್ಲ ನೋಡಿ. SVS ವಿಶ್ವವಿದ್ಯಾಲಯ ನೋಡಿ. ಕಾಲೇಜ್ ನೋಡಿ ಗಾಯ್ಸ್, ಕ್ರೇಜಿ ಆಗಿದೆ ನೋಡಿ. ಬೆಂಗಳೂರಲ್ಲಿ ಈ ಕಡೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಪ್ಲೇಸ್ ನೋಡಿ, ಯಾವ ರೀತಿ ಇದೆ ಬೆಂಗಳೂರಲ್ಲಿ. ರೋಡ್ ಯಾವ ರೀತಿ ಇದೆ ನೋಡಿ, ಫುಲ್ ಕ್ಲೀನ್ ಸಿಟಿ. ಇದು ಬಸ್ಸು ಈ ಕಡೆ ನೋಡಿ, ಫುಲ್ಲು ಕ್ಲೀನ್ ಇದೆ ಎಲ್ಲ. ಕ್ರೇಜಿ ಆಗಿದೆ ಗೈಸ್, ನೋಡ್ತಾ ಇರ್ಬೋದು ನೀವು. ಮಾರಾಟ ಮಳಿಗೆ ಅಂತ ಈ ಕಡೆ ಏನೋ. ಕ್ರೇಜಿ ಆಗಿದೆ ಎಲ್ಲ ಜಾಗ. ಫುಲ್ ಕೂಲ್ ಇದೆ ವೆದರು ಕೂಲ್ ಇದೆ. ಟ್ರಾಫಿಕ್ಕು ತುಂಬ ಇದೆ. ಟೂರ್ ಬಂದರೆ ಒಂದೇ ಫುಲ್ ಟ್ರಾಫಿಕ್ ಗೈಸ್. ಮುಂದುಗಡೆಯಿಂದ ಎಷ್ಟು ಫುಲ್ ಟ್ರಾಫಿಕ್ಕು. ಇಂಥ ಟ್ರಾಫಿಕಲ್ಲಿ ಸುಮಾರು ಒಂದು 10-15 ನಿಮಿಷ ಆಯಿತು ನಿಂತ್ಕೊಂಡಿದ್ದೀವಿ ಟ್ರಾಫಿಕಲ್ಲಿ. ಟ್ರಾಫಿಕ್ ಬಿಡ್ತು, ಒಮ್ಮೆಲೆ ಟ್ರಾಫಿಕ್ ಬಿಡ್ತು, ಹೋಗ್ತಾ ಇದ್ದೀವಿ ಟ್ರಾಫಿಕಲ್ಲಿ. ಬನ್ನಿ ಸಿಗೋಣ. ಯಾವುದೋ ಒಂದು ಹೋಟೆಲಲ್ಲಿ ಬಂದಿದ್ದೀವಿ. ಟಿಫಿನ್ ಆಗ್ತಾ ಇದೆ. ಹೇಗಿದೆ ಟಿಫಿನ್? ಹೇಗಿದೆ? ಒಳ್ಳೆಯದಾ? ಇವರು ದಿವ್ಯ ಅವರೇ ಹೇಗಿದೆ?
ಇಡ್ಲಿನಾ? ಓಕೆ, ತೊಂದರೆ ಇಲ್ಲ. ನಾವು ಇಡ್ಲಿ ವಡ ತೊಗೊಂಡಿದ್ದೀವಿ. ಅಲ್ಲಿ ಇನ್ನೊಬ್ಬರು ಸಿಸ್ಟರ್ ಅವರು ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ. ಬನ್ನಿ ಟಿಫಿನ್ ಮಾಡಿಬಿಟ್ಟು ಹೋಗೋಣ. ಮತ್ತು ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀವಿ, ಶಿವನ ಸನ್ನಿಧಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಇವ್ರಿಗೆ ಹಸುವಾಗಿತ್ತು, ಸೊ ಒಂದು ಬ್ರೇಕ್ ತೊಗೊಂಡಿದ್ದೀವಿ, ಚಿಕ್ಕ ಬ್ರೇಕು. ಸಿಗೋಣ ಗಾಯ್ಸ್. ಓಕೆ, ಸೊ ಗಾಯ್ಸ್ ನೋಡಿ, ವಿಡಿಯೋ ಮಾಡುವಂತ ಇದ್ದಾರೆ. ವಿಡಿಯೋ ಮಾಡಿದರೆ ಫುಲ್ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಟಿಫಿನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್ ಹಲೋ ಹಾಯ್. ಟಿಫಿನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಹೋಗ್ಬೇಕಂತಿದ್ವಿ, ಕ್ಯಾನ್ಸಲ್ ಆಯಿತು. ನಂದಿಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಮುಂದ್ಗಡೆ ನಮ್ಮ ಸಿಸ್ಟರ್ ಅವರು ಹೊಡಿತಾ ಇದ್ದಾರೆ, ಗಾಡಿ ಫುಲ್ ಸ್ಪೀಡಾಗಿ ಹೊಡಿತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಇವಾಗ. ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ ಗಾಯ್ಸ್. ನಂದಿ ಹಿಲ್ಸ್ ಒಳ್ಳೆ ದಾರಿ, ಕ್ರೇಜಿ ಆಗಿದೆ. ಅಲ್ಲಿ ನೋಡಿ ಮುಂದ್ಗಡೆ. ಗೈಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮ್ದು? ಸೂಪರ್ ಆಗಿದೆಯಾ? ನೀವು ನಂದಿ ಹಿಲ್ಸ್ಗೆ ಫಸ್ಟ್ ಟೈಮಾ ಅಥವಾ ಎಷ್ಟು ಟೈಮ್? ದಿವ್ಯ ಅಂತೂ ಇಲ್ಲೇ ಇರ್ತಾರೆ, ನಮ್ಮ ಸಿಸ್ಟರ್. ನೋಡಿ ಗಾಯ್ಸ್, ಏನಾದರೂ ಒಂದು 5 ಟೈಮ್ ಹೋಗಿದ್ದಾರೆ, ಆದರೂ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಪ್ಲೇಸ್ ನೋಡಿ ಗಾಯ್ಸ್, ಕ್ರೇಜಿ. ಗಿಡ ಮರಗಳು ನೋಡಿ, ಆಚೆ ಈಚೆ, ಆ ಕಡೆ ಈ ಕಡೆ. ಇಲ್ಲೆಲ್ಲ ನಂದಿ ಹಿಲ್ಸ್ ಯಾರು ಬರ್ತಾರೆ ಅವರಿಗೆಲ್ಲ ಉಳ್ಕೊಳ್ಳೋಕೆ ರೆಸ್ಟೋರೆಂಟ್ಸು ಎಲ್ಲ ಕ್ರೇಜಿ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ ನೋಡಿ. ಪ್ಲೇಸ್ ಅಂತೂ ಕ್ರೇಜಿ ಆಗಿದೆ. ಗಾಯ್ಸ್ ನಂದಿ ಹಿಲ್ಸ್ ಹತ್ರ ಬಂದ್ವಿ. ಕ್ರೇಜಿ ಆಗಿದೆ ನಂದಿ ಹಿಲ್ಸ್. ನಾನಂತೂ ಬರಲಿಲ್ಲ, ಫಸ್ಟ್ ಟೈಮು. ದೂರಿನ ಗುಡ್ಡ ನೋಡೋಕ್ಕೆ ನುಣ್ಣು ಕಾಣುತ್ತಂತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಹೇಗಿದೆ ಅಂತ. ಬಟ್ ಪ್ಲೇಸ್ ಅಂತೂ ಕ್ರೇಜಿ ಆಗಿದೆ. ನೋಡಿ ಅವರು ವಿಡಿಯೋ ಮಾಡ್ಕೊತಾ ಇದ್ದಾರೆ. ದಾರಿ ನೋಡಿ, ನಂದಿ ಹಿಲ್ಸ್ಗೆ ಹೋಗೋ ದಾರಿ. ಈ ಕಡೆ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದಾರೆ. ಮೋಸ್ಟ್ಲಿ ಈ ಕಡೆ ಏನೂ ಇಲ್ಲ, ಡೌನಲ್ಲಿ ಇರ್ಬೋದು. ಎಲ್ಲ ಪ್ಯಾಕ್ ಮಾಡಿದ್ದಾರೆ. ನಂದಿ ಹಿಲ್ಸ್ ಬಂದ್ವಿ, ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಜನಗಳೆಲ್ಲ ಹೋಗೋರು ಹೋಗ್ತಾ ಇದ್ದಾರೆ. ಕಾರ್ಗಳು ನೋಡಿ ಗೈಸ್ ಎಷ್ಟು ಪಾರ್ಕಿಂಗ್ ಆಗಿದೆ ಅಂತ. ಇಲ್ಲಿ ಟಿಕೆಟ್ ಒಂದು ತೋರಿಸ್ಬೇಕಿತ್ತು, ಟಿಕೆಟ್ ತೋರಿಸ್ದೆ, ಹರಿದು ಕೊಟ್ಟರು. ನೋಡಿ ಹೋಗ್ತಾ ಇದ್ದೀವಿ. ಏನಾರ ಹಳೇದ? ಅಲ್ಲಿನೂ ತೋಪು ಕಾಣಿಸ್ತಾ ಇದೆ ನೋಡಿ, ಹಳೇದಿರ್ಬೋದು ಮೋಸ್ಟ್ಲಿ, ಸುಮಾರು ವರ್ಷದ್ದು. ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ತೋಪುಗಳು ಅವಾಗಿನ ಕಾಲದ್ದು ಗೈಸ್. ಕ್ರೇಜಿ ಇದೆ ರೀ ನೋಡಿ. ನಾವು ಇವಾಗ ಕಾಡಲ್ಲಿ ಹೋಗ್ತಾ ಇದ್ದೀವಿ. ಕಾಡು ಪ್ರದೇಶ ನೋಡಿ, ಫುಲ್ಲು ಕಾಡಿದೆ. ಜನಗಳು ಹೋಗ್ತಾ ಇದ್ದಾರೆ ಈ ಕಡೆ ನೋಡಿ. ಎಂಥ ಕಾಡು ರೀ, ಒಳ್ಳೆ ಕಾಡು, ಒಳ್ಳೆಯದು ಜಾಗ, ಒಳ್ಳೆ ಪ್ಲೇಸ್ ಇದೆ ನೋಡಿ. ಹತ್ತಿರ ನನ್ನಲ್ಲಿ ವಿಡಿಯೋ ಆಗ್ತಾ ಇದೆ. ಎಂಥ ಪ್ಲೇಸ್ ಮಾರಯ್ಯ ನೋಡಿ. ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಕಾಡು, ಯಾರೂ ಇಲ್ಲ, ಸ್ವಲ್ಪ ಜನ ಅಷ್ಟೇ. ನೋಡಿ ಗಿಡಗಳು, ಬೆಟ್ಟದ ಹೂವು, ಒಳ್ಳೆ ಹೂಗಳು, ಸುಮಾರು ಥರದ ಗಿಡಮೂಲಿಕೆಗಳು ನೋಡಿ ಯಾವ ಥರ ಇದೆ ಅಂತ. ಎಷ್ಟೋ ಗಿಡಮೂಲಿಕೆಗಳಿವೆ ಇಲ್ಲಿ, ಗೊತ್ತಾಗಲ್ಲ ಯಾವುದು. ಇಲ್ಲಿ ನೋಡಿ ಯಾವುದೋ ಒಂದು ಗಿಡ ಇದೆ, ಇಲ್ಲಿ ಯಾವುದೋ ಅದಕ್ಕೆ ಒಂದು ಹಣ್ಣಿದೆ. ಯಾವ ಹಣ್ಣು ಅಂತ ಗೊತ್ತಾಗ್ತಾಯಿಲ್ಲ. ಕೊಳಿ ನಿಮ್ಗೇನಾದರೂ ಮಾಹಿತಿ ಇದ್ದರೆ ಹೇಳಿ ಗಾಯ್ಸ್, ಯಾವ ಹಣ್ಣು ಅಂತ. ಈ ಕಡೆಯಿಂದ ದಾರಿ ಇತ್ತು, ಬಟ್ ನಾವು ಶಾರ್ಟ್ಕಟ್ ಈ ಕಡೆಯಿಂದ ಬಂದ್ವಿ ನೋಡಿ. ಈ ಕಡೆಯಿಂದ ದಾರಿ ಇತ್ತು, ಮೇಡಮ್ ಅವರು ಈ ಕಡೆಯಿಂದ ಕರ್ಕೊಂಡು ಬಂದರು ನೋಡಿ.
ನಂದಿ ಹಿಲ್ಸ್. ಅಲ್ಲಿ ಒಂದು ಗುಡಿ ಕಾಣಿಸ್ತಾ ಇದೆಯಲ್ಲ, ಅದೇ ನಂದಿ ಹಿಲ್ಸು ಮೇನು. ಹಾಂ, ಈ ಕಡೆ ನಡೀರಿ, ನೋಡಿರಿ ಹೋಗ್ತಾ ಇದ್ದಾರೆ ಮುಂದ್ಗಡೆ. ಫೈನಲಿ ರೀಚ್ ಆದ್ವಿ. ಬಂಡೆ ನೋಡಿ ಗಾಯ್ಸ್. ನೀವು 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 ಯಾವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ನಮ್ಮ ತಮ್ಮ ಸ್ಟಾರ್ಟ್ ಮಾಡಿದ್ರಿಂದ ಹೌದಾ? ನಮ್ಮ ಸಿಸ್ಟರ್ ಅವರು, ಇವರೇ ನನ್ನ ಮೋಟಿವೇಶನ್ನು. ನನ್ನ ಸಿಸ್ಟರು ನೋಡಿ, ಅವಳು ಬ್ಲಾಗ್ ಮಾಡ್ತಾಳಂತೆ. ನೋಡಿ ಕ್ರೇಜಿ ಆಗಿದೆ ಗಾಯ್ಸ್, ಎಂಥ ಪ್ಲೇಸ್ ರೀ ನೋಡಿ. ವಾವ್, ಕ್ರೇಜಿ. ನೀವು ಬಂದು ವಿಸಿಟ್ ಮಾಡಿ ಯಾವಾಗಾದರೂ. ಹೇಗಿದೆ? ಒಳ್ಳೆ ಪ್ಲೇಸ್. ಇಲ್ಲಿ ಯಾವುದೋ ಒಂದು ದೇವರ ಗುಡಿ ಇದೆ. ಇದು ನೋಡಿ, 600 ವರ್ಷದ ವ್ಯಸರಾಯರ ದಕ್ಷಿಣ ಮುಖಿ ಅಂತೆ. 600 ವರ್ಷ ಅಂತೆ ಗಾಯ್ಸ್. ಕ್ರೇಜಿ. ಓಂ ನಮಃ ಶಿವ, ಜೈ ಬಜರಂಗ ಬಲಿ, ಜೈ ಆಂಜನೇಯ. ಆಂಜನೇಯ ದೇವಸ್ಥಾನ. ಆಂಜನೇಯ ಕಾಪಾಡಪ್ಪ ತಂದೆ. ಒಟ್ಟಾರೆ ಕ್ರೇಜಿ ಪ್ಲೇಸ್ ಇದೆ. ಈ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಏನಂತೀರಿ? ಇದು ಎಷ್ಟು ವರ್ಷದ್ದು ಹಳೇದು ಅಂತ ಗೊತ್ತಿಲ್ಲ. ಇವಾಗಿಂದ್ರಂತೂ ಅಲ್ಲ, ಇದು ಕಲ್ಲು ನೋಡಿ ಯಾವ ರೀತಿ ಇದೆ ಅಂತ. ನೋಡಿ, ಸುಮಾರು ವರ್ಷಗಳ ಹಳೇದ್ದು. ಮಾರಯ್ಯ, ಕ್ರೇಜಿ ಥರ ಪ್ಲೇಸ್ ಇದೆ ರೀ. ನೀವು ಜನಗಳೇ ಎಲ್ಲರೂ ವಿಸಿಟ್ ಮಾಡಿ. ಜೀವನದಲ್ಲಿ ಏನೂ ಇಲ್ಲ, ಒಂದು ಸರಿ ತಿರುಗಿಬಿಟ್ಟು ನೋಡಬೇಕು ಯಾವ ಥರ ಪ್ಲೇಸಸ್ ಇದ್ದಾವೆ, ಯಾವ ಥರ ಜಾಗಗಳಿದ್ದಾವೆ. ನೋಡಿ, ಈ ಥರ ಸಿಗುತ್ತಾ ಪ್ಲೇಸ್ ನಿಮಗೆ ನೋಡೋಕ್ಕೆ? ಅಲ್ಲಿ ನೋಡಿ, ನೀರಿಂದು ನದಿ ಅನಿಸುತ್ತೆ ಅಥವಾ ಇಲ್ಲ ಕೆರೆ ಅನಿಸುತ್ತೆ. ಚಿಕ್ಕದಾಗಿ ಕೆರೆ, ಅಲ್ಲಿ ಚಿಕ್ಕದಾಗಿ ಹೊಗೆ ಎಬ್ಬಿಸಿದ್ದಾರೆ. ಭೋಗನಂದೀಶ್ವರ ಟೆಂಪಲ್ಲು ನಂದಿ ಹಿಲ್ಸಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಮುಂದ್ಗಡೆ ಇದೆ. ಭೋಗಲಿಂಗೇಶ್ವರ ಅಂತೆ. ಒಳ್ಳೆ ನೋಡಿ, ಇಲ್ಲೂ ಚೆನ್ನಾಗಿದೆ. ಈ ಕಡೆ ಮತ್ತು ಈ ಕಡೆ ಗಾರ್ಡನ್ ಮಾಡಿದ್ದಾರೆ. ಗಾರ್ಡನಲ್ಲೆಲ್ಲ ಆರಾಮಾಗಿ ಕೂತ್ಕೋಬೋದು, ರೆಸ್ಟ್ ಮಾಡ್ಬೋದು. ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟೆಂಪಲ್ ಇದೆ. ಭೋಗನಂತ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂತ. ಟೋಟಲು 1500 ಏನೋ ಗುಡಿಗಳು ಕಟ್ಟಿದಾರಂತೆ ಚೋಳರು. ಯಾವ ರೀತಿ ಇದೆ ನೋಡಿ, ಎಲ್ಲ ಹಳೇದು. ಇವಾಗೆಲ್ಲ ಈ ಥರ ಕಟ್ಟೋಕ್ಕಾಗಲ್ಲ ರೀ. ನೋಡಿ ಯಾವ ರೀತಿ ಗುಡಿ ಇದೆ ಅಂತ. ಆ ಕಂಬಗಳು ಎಷ್ಟು ಸ್ಟ್ರೇಟಾಗಿ ಕಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ನೋಡಿದ್ರೆ ಏನೂ ಕಾಣಲ್ಲ, ಈಗ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಫುಲ್ಲು ಸ್ಟ್ರೈಟಾಗಿ ಕಟ್ಟಿದ್ದಾರೆ ಗುಡಿಗಳನ್ನು. ನೋಡಿ, ಅವಾಗಿಂದು ಕಾಣಿಸ್ತಿದೆಯಾ? ಆ ಕೆತ್ತನೆ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ, ಎಷ್ಟು ಕರೆಕ್ಟಾಗಿ ಕೆತ್ತನೆ ಮಾಡಿದರೆ. ಕಲ್ಲಿಂದ ಮಾಡಿರೋದು ಇದು. ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಕ್ರೇಜಿ ಇದೆ ಟೆಂಪಲ್. ಇಲ್ಲಿ ನೋಡಿ, ಇಲ್ಲಿ ಶಿವನ ಲಿಂಗ ಇದೆ ಒಳಗಡೆ. ಶಿವನ ಲಿಂಗ ನೋಡಿ ಯಾವ ರೀತಿ. ಒಳ್ಳೆ ಕ್ರೇಜಿ ಥರ ಇದೆ ಅವರು. ನೋಡಿ ಆ ಕೆತ್ತನೆಗಳು ನೋಡಿ, ಆ ಶಿಲ್ಪಿಗಳು ನೋಡಿ ಯಾವ ರೀತಿ ಶಿಲ್ಪಿಗಳು ಕೆತ್ತನೆ ಮಾಡಿರ್ಬೋದಂತ ನೋಡಿ. ನೀವು ನೋಡ್ತಾ ಇರಬೇಕಷ್ಟೇ. ನಾವೇನಾದರೂ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ಒಂದಿನ ಸಾಲಲ್ಲ ಇದಕ್ಕೆ. ನೋಡಿ ಯಾವ ರೀತಿ ಇದೆ ಅಂತ ಟೆಂಪಲ್. ತಾರೆ ಕ್ರೇಜಿ, ನೋ ಎಕ್ಸ್ಪ್ಲನೇಷನ್. ನೀವು ಬಂದು ನೋಡಿದ್ರೇ ಗೊತ್ತಾಗೋದು ಯಾವ ರೀತಿ ಇದೆ ಅಂತ. ನಾವು ಹೇಳಿದ್ರೆ ಅರ್ಥ ಆಗ. ಫೌಂಡೇಶನ್ ಈಶಾ ಬಂದಿದ್ದೀವಿ, ಚಿಕ್ಕಬಳ್ಳಾಪುರಲ್ಲಿ. ಈಶಾ ಫೌಂಡೇಶನ್ ಸೇಮ್ ಅಲ್ಲಿ ತಮಿಳ್ನಾಡಿನಲ್ಲಿ ಯಾವ್ದು ರೀತಿ ಇದೆ ಅಲ್ವಾ, ಅದೇ ರೀತಿ ಇದೆ ಇಲ್ಲಿ. ಕ್ರೇಜಿ ಇದೆ. ಓಂ ನಮಃ ಶಿವ. ಈಶಾ ಪಾಯಿಂಟಲ್ಲಿದ್ದೀವಿ, ಚಿಕ್ಕಬಳ್ಳಾಪುರ. ನೋಡಿ ಹಿಂದಗಡೆ ಕಾಣಿಸ್ತಾ ಇದ್ದಾರೆ. ಒಳಗಡೆ ಹೋಗೋಣ ನಡೀರಿ, ಹೇಗಿದೆ ಅಂತ ತೋರಿಸ್ತೀನಿ. ಈಶಾ ಫೌಂಡೇಶನ್ ನೋಡಿ ಯಾವ ರೀತಿ ಇದೆ ಅಂತ. ಕ್ರೇಜಿಯಾಗಿ ಮಾಡಿದ್ದಾರೆ. ಇಲ್ಲೂ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಜನಗಳು ಫುಲ್ಲು ನೀವು ಮುಂಚೆ ಬಂದಿದ್ದೀರಾ ಇಲ್ಲಿ? 10 ಸಲನಾ? ಒಳ್ಳೆ ಪ್ಲೇಸ್ ಇದೆ ರೀ. ಇಂಥ ಒಳ್ಳೆ ಪ್ಲೇಸಿಗೆಲ್ಲ ಬರ್ತಿರಲ್ಲ. ಒಳ್ಳೇದಾಗಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ.
ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ದೇವಸ್ಥಾನ. ಇಲ್ಲಿ ಒಂದು ನೇಚರಲ್ಲಿ ಒಳ್ಳೆ ನೇಚರು, ಹಿಂದ್ಗಡೆ ಫುಲ್ಲು ಹಿಲ್ಸ್ಗಳಿವೆ. ಅಲ್ಲಿ ಯಾವ ರೀತಿ ಇದೆಯಲ್ಲ ತಮಿಳ್ನಾಡಲ್ಲಿ ಅದೇ ರೀತಿ ಇದೆ ನೋಡಿ ಗೈಸ್. ಹಿಂದ್ಗಡೆ ಎಲ್ಲ ಅಲ್ಲಿ 7 ಹಿಲ್ಸ್ ಇದೆ. ಇಲ್ಲಿ ಹಿಂದ್ಗಡೆ ಎಷ್ಟು ಹಿಲ್ಸ್ ಇದಾವೆ ಅಂತ ಗೊತ್ತಿಲ್ಲ, ಬಟ್ ಕ್ರೇಜಿಯಾಗಿ ಮಾಡಿದ್ದಾರೆ ಟೆಂಪಲ್ ಅಂತೂ. ಇಲ್ಲಿ ಒಂದು ಸ್ಟ್ಯಾಚ್ಯೂ ನೋಡಿ, ಖುಷಿ ಆಯಿತು. ಸೇವ್ ಸಾಯಿಲ್ ಅಂಥೇಳಿ ಜರ್ನಿ ಮಾಡಿದಾರಲ್ವ, ಅದು ಇದೇ ಬೈಕ್ ಮೇಲೆ ನೋಡಿ. ಇಲ್ಲಿ ಕ್ಯಾಬಿನಲ್ಲಿ ಹಾಕಿ ಅದನ್ನು ಇಟ್ಟಿದ್ದಾರೆ. ಅಲ್ಲಿ ಫೋಟೋನೂ ಇದೆ ಅವ್ರದ್ದು ನೋಡಿ. ಈಶಾದಲ್ಲಿ ವೆಜ್ ನೂಡಲ್ಸ್ ತೊಗೊಂಡಿದ್ದೆ. ಹೇಗಿದೆ ಟೇಸ್ಟ್? ಹೇಗಿದೆ? ಕೂಲಾ? ಇವಾಗ ತಾನೇ ಮನೆಗೆ ಬಂದು ಫ್ರೆಶ್ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಫೋನಲ್ಲಿ ಚಾರ್ಜು ಇರಲಿಲ್ಲ, ಇವಾಗ ಚಾರ್ಜ್ ಆಗಿಬಿಟ್ಟು ಒಂದು ಸ್ವಲ್ಪ ಚಾರ್ಜ್ ಆಗಿತ್ತು. ಸೊ ಇವತ್ತಿನ ದಿನಕ್ಕೆ ವಿರಾಮ ಕೊರೋಣ ಅಂತೇಳಿ ಬಂದೆ. ನೋಡಿದ್ರಿ ಇವತ್ತಿನ ದಿವಸ ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದ್ದೆ, ಯಾರ್ಯಾರ ಜೊತೆ ಹೋಗಿದ್ದೆ ಎಲ್ಲ ಕಂಪ್ಲೀಟ್ ಆಯಿತು ಜರ್ನಿ. ಸೊ ಇವತ್ತಿಗೆ ಎಂಡ್ ಮಾಡೋಣ, ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಟೇಕ್ ಕೇರ್.